ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಜಿಯೋ ಫೈಬರ್ನ ತೊಗೊಂಡಿದ್ದೀನಿ. ಸೊ ಇವತ್ತಿನ ದಿನ ನಿಮಗೆ ಈ ನ್ಯೂ ಕನೆಕ್ಷನ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನೋಡ್ತಾ ಇದ್ರೆ ಇಲ್ಲಿ ನಾನು ಜಿಯೋ ಫೈಬರ್ನ ಕನೆಕ್ಷನ್ ತೊಗೊಂಡಿದ್ದೆ. ಸೊ ನನಗೆ ನ್ಯೂ ಬಾಕ್ಸ್ ಬಂದಿದೆ. ಆ ಬಾಕ್ಸ್ ನೀವು ತೆಗಿತಾ ಹೋದರೆ ಸೊ ಗೊತ್ತಾಗುತ್ತೆ. ಸೊ ಒಂದು ಜಿಯೋ ಫೈಬರ್ ರೂಟರ್ ಒಂದು ಕೊಟ್ಟಿದ್ದಾರೆ, ಆಮೇಲೆ ಒಂದು 1 ಮೀಟರ್ ಲ್ಯಾನ್ ಕೇಬಲ್ ಕೊಟ್ಟಿದ್ದಾರೆ, ಹಾಗೆ ಅದ್ರದ್ದು ಕನೆಕ್ಷನ್ ಒಂದು ಫೈಬರ್ ಕನೆಕ್ಷನ್ ಕೇಬಲ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ಅಡಾಪ್ಟರ್, ಅಂದರೆ ಒಂದು ರೂಟರ್ಗೆ ಕನೆಕ್ಟ್ ಮಾಡುವಂಥ 12 ವೋಲ್ಟ್ಸ್ 1 ಆಂಪ್ಸ್ ಇರುವಂಥ ಅಡಾಪ್ಟರ್ನ ಕೊಟ್ಟಿದ್ದಾರೆ. ಈ ಫೋನ್ ನೋಡ್ತಾ ಇದ್ರಲ್ವಾ, ಈ ಫೋನ್ ಬಂದ್ಬಿಟ್ಟು ಜಿಯೋ ಫೈಬರ್ ಅವರು ಹಾಕಿರೋದ್ರು. ಈ ಫೋನ್ ಇದ್ರೆ ಮಾತ್ರ ನಿಮಗೆ ನ್ಯೂ ಕನೆಕ್ಷನ್ ಕೊಡೋಕೆ ಅವರು ಸಾಧ್ಯತೆ ಆಗುತ್ತೆ, ಇಲ್ಲಾಂದರೆ ಅವರು ನ್ಯೂ ಕನೆಕ್ಷನ್ ಕೊಡೋದಿಲ್ಲ. ಸೊ ಈ ಜಿಯೋ ಫೈಬರ್ ಫೋನ್ ಮುಖಾಂತರನೇ ಒಂದು ಕೇಬಲ್ ತೊಗೊಂಡೋಗಿ ಸೊ ನಿಮ್ಮ ಹತ್ರ ಇರುವಂಥ ರೂಟರ್ಗೆ ಕನೆಕ್ಷನ್ ಮಾಡ್ತಾರೆ. ಬನ್ನಿ ಅದು ಯಾವ ಥರ ಕನೆಕ್ಷನ್ ಮಾಡ್ತಾರೆ ನೋಡೋಣ. ಇವಾಗ ನೋಡ್ತಾ ಇದ್ರೆ ಇದು ಪೋಲ್, ಈ ಪೋಲ್ ಮುಖಾಂತರ ಒಂದು ಕೇಬಲ್ನ ತೊಗೊಂಡಿದ್ದಾರೆ. ಆ ಕೇಬಲ್ನ ಈ ಥರ ಲೇಯಿಂಗ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಒಂದು ಈಗ ನೋಡಿ ಕಾಣಿಸ್ತಾ ಇದೆಯಾ, ಈ ಥರ ಲೇಯಿಂಗ್ ಮಾಡಿಬಿಟ್ಟು ಈ ಕಿಟಕಿಯಿಂದ ತೊಗೊಂಡಿದ್ದಾರೆ. ನೋಡಿ ಫೈಬರ್ ಕೇಬಲ್ನ ಚೆಕ್ ಮಾಡ್ತಾರೆ. ಲೈಂಗ್ ಆಗಿರುವಂಥ ಕೇಬಲ್ನ ಫಸ್ಟ್ ಚೆಕ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡ್ತಾರೆ, ರೂಟರ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ಇದು ಯಾವುದಾದ್ರು ಕನೆಕ್ಟ್ ಮಾಡ್ತಾರೆ ನೋಡಿದ್ದಾರೆ. ಸೊ ಆಲ್ರೆಡಿ ಕನೆಕ್ಟ್ ಆಗಿದೆ. ಸೊ ಈ ರೂಟರ್ಗೆ ಒಂದು ಫೈಬರ್ ನೆಟ್ ಕೇಬಲ್ನ ಕನೆಕ್ಟ್ ಮಾಡಿ ಮತ್ತು ಅದಕ್ಕೆ 12 ವೋಲ್ಟ್ಸ್ 1 ಆಂಪ್ಸ್ ಒಂದು ಅಡಾಪ್ಟರ್ನ ಕನೆಕ್ಟ್ ಮಾಡಿದ್ದಾರೆ. ಸೊ ಇವಾಗ ಅದನ್ನು ಚೆಕ್ ಮಾಡ್ತಾರೆ. ಯಾವ ರೂಟರ್ ಕನೆಕ್ಷನ್ ಆದ ನಂತರ ಮೊಬೈಲಲ್ಲಿ ಮೈ ಜಿಯೋ ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಅಲ್ಲಿ ಹೋದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಫೈಬರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮೈ ಡಿವೈಸ್ ಅಂತ ಹೋದರೆ ರೂಟರ್ ಆಲ್ರೆಡಿ ಕನೆಕ್ಟೆಡ್ ಆಗಿರುತ್ತೆ. ಸೊ ಅಲ್ಲಿ 4G ಮತ್ತು 5G ಅಂತ ಇರುತ್ತೆ. ಸೊ 4G ಸೆಲೆಕ್ಟ್ ಮಾಡಿದ್ರೆ 18 ಮೀಟರ್ವರೆಗೂ ಡಿಸ್ಟೆನ್ಸ್ನ ಮೇಂಟೈನ್ ಮಾಡುತ್ತೆ. 5G ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಅದು ಸ್ಪೀಡ್ ಜಾಸ್ತಿ ಇರುತ್ತೆ, ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸೊ ಯಾವಾಗಲೂ ಮನೆಯ ಒಳಗಡೆ ನೀವು ಕೆಲಸ ಮಾಡಿದಾಗ ರೂಟರ್ ಪಕ್ಕದಲ್ಲಿದ್ದರೆ 5Gನ ಸೆಲೆಕ್ಟ್ ಮಾಡ್ಬೋದು. ಸೊ ಇದು ಯಾವ ಥರ ಪ್ಲಾನ್ ಇದೆಯಪ್ಪ ಅಂತಂದರೆ ಇದು 2 ಪ್ಲಾನ್ ಇದೆ. ಟೋಟಲ್ 2 ಪ್ಲಾನ್ ಇದೆ. ಒಂದು ಪ್ರೀಪೇಯ್ಡ್ ಆ್ಯಂಡ್ ಪೋಸ್ಟ್ಪೇಯ್ಡ್ ಅಂತ. ಪ್ರೀಪೇಯ್ಡಲ್ಲಿ 1500 ರೂಪೀಸ್ನ ಡಿಪಾಸಿಟ್ ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗ್ 1 ಮಂತ್ 150 MB/s ಸ್ಪೀಡ್ ಕೊಡ್ತಾರೆ. ಪೋಸ್ಟ್ಪೇಯ್ಡಲ್ಲಿ 2500 ಮಾಡಿದ್ರೆ 6 ಮಂತ್ಗೆ ನಿಮಗೆ ಇರುತ್ತೆ. ಅಂದರೆ ನೀವು ಯಾವ ಪ್ಲ್ಯಾನ್ನ ಚೂಸ್ ಮಾಡ್ತಾ ಅದ್ರ ಮೇಲೆ ಡಿಪೆಂಡ್ ಮೇಲೆ ಪ್ರೈಸ್ ಇರುತ್ತೆ. ಸೊ ಸ್ಪೀಡ್ ಮೇಲೂ ಡಿಪೆಂಡ್ ಇರುತ್ತೆ. ಓಕೆ, ನೋಡಿದ್ರಲ್ಲ ಇಷ್ಟೊತ್ತು ನಾನು ಮಾಡಿರೋಂಥ ವಿಡಿಯೋನ. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.